ಏನದು ಹೆಸರು? ಅದು ಹಿಂದಿಯಲ್ಲಿ ಬರ್ತಿತ್ತು, ಓದಕ್ಕಾಗಿಲ್ಲ. ಫಸ್ಟ್ ಇಂಗ್ಲೀಷಲ್ಲಿ ಏನೈತೆ ನೋಡಿ, ಕೆಳಗಡೆ ಹಿಂದಿ ಮಾತ್ರ. ಹಿಂದಿ ತುಂಬ ಸ್ಲೋ, ಕಷ್ಟಪಟ್ಟು ಓದ್ಬೇಕು. ಸ್ಕೂಲಲ್ಲಿ ಹೆಂಗೆ ಓದಿದೆ? ಕಷ್ಟಪಟ್ಟು ಅದೇ ಮರ್ತೋಯ್ತು. ಲಾಸ್ಟ್ ಓದಿದ್ದೆ ನಾನು 9th 10th ಇಲ್ಲ, ಬರೀ 10th ಮಾತ್ರ. 8th 9th ಸಂಸ್ಕೃತ್. ಓಕೆ ಓಕೆ. ಎಷ್ಟು ದೊಡ್ಡದಾಗಿದೆ ನೋಡ. ಈ ಥರ ಬಾಂಬೆಗೆ ಹೋಗೋಷ್ಟೊತ್ತಿಗೆ 3-4 ಬರುತ್ತೆ. ಹೌದು, ಫಸ್ಟು ಹೋಗೋದು ಬರೋದು ಒಂದ್ರಲ್ಲೇ ಇತ್ತು. ಆಮೇಲೆ ಹೋಗೋದೊಂದು ಬರೋದೊಂದು ಮಾಡೋದು. ಒಂದು ಟೈಮಲ್ಲಿ ಬಾಂಬೆ ರೂಟ್ ಭಾರಿ ಡೇಂಜರ್ ಗೊತ್ತಾ? ಎಷ್ಟು ಆಕ್ಸಿಡೆಂಟ್ಗಳಾಗೋದು. ಅಟ್ಲೀಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಆಕ್ಸಿಡೆಂಟ್ ಆದರೂ ಆಗೋದಂತೆ, ಬೆಳಿಗ್ಗೆಯಿಂದ ಸಾಯಂಕಾಲದೊಳಗಡೆ. ಇವಾಗ ಸ್ವಲ್ಪ ಕಮ್ಮಿ. ಆ ಬಾಂಬೆ ಸಿಟಿ ಒಳಗಡೆ ಹೋಗಬೇಕಾದ್ರೆ ಒಂದು ಇದು ಘಾಟ್ ಇದೆ, ಹಿಂಗಿದೆ ಘಾಟು, ಭಾರಿ ಡೇಂಜರ್ ಘಾಟ್ ಅದು. ನಾನು ಟ್ರಕ್ ತಗೊಂಡು ಹೋಗ್ಬೇಕಾದ್ರೆ ಅದೊಂದು ಟರ್ನಿಂಗ್ ಬರುತ್ತೆ, ಹಿಂಗಿದೆ ಟರ್ನಿಂಗ್. ಸಡನ್ ಆಗಿ ರೈಟ್ ಹೋಗಿ ಲೆಫ್ಟ್ ತಗೊಬೇಕು ಗಾಡಿ. ಅದು ಇದೆ ಅನ್ನೋದು ಡೌನ್, ಫುಲ್ ಡೌನ್ ಅಂದ್ರೆ ಡೌನ್, ಸಿಕ್ಕಾಪಟ್ಟೆ ಡೌನ್ ಅದು. ಅದು ನೈಟಲ್ಲಿ ಗೊತ್ತೇ ಆಗಲ್ಲ. ಫಸ್ಟ್ ಟೈಮ್ ಬಂದಿದ್ದು ಅವತ್ತು. ಸ್ವಲ್ಪ ಏನಾದ್ರು ನಾನು ಸ್ವಲ್ಪ ಯಾಮಾರಿದ್ರು, ಜಸ್ಟ್ ಸೆಕೆಂಡ್ಗಳಲ್ಲಿ ಯಾಮಾರಿದ್ರು, ಸ್ಪಾಟು ಗಾಡಿನ ಫುಲ್ಲು ಎಲ್ಲ ಟೋಟಲ್ ಲಾಸ್ ಆಗ್ತಿರೋ ಗಾಡಿ. ಫಸ್ಟ್ ಟೈಮ್ ಬಂದಿರೋದು, ನಮ್ಗೆ ಗೊತ್ತಿಲ್ಲ ಅದು ಹಂಗೈತೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಅಷ್ಟು ಡೇಂಜರ್ ಅದು. ಆಕ್ಚುಲಿ ಇವಾಗ ನಾನು ಮಾಡ್ತಾ ಇರೋದು ಡೇಂಜರ್ ಕೆಲಸನೇ. ನಾನು ಈ ಥರ ಲಾರಿಯಲ್ಲಿ ಮಾಡಿದ್ದೆ. ಎಲ್ಲ ಮಾಡ್ತಾ ಇದ್ದಾರೆ, ಏನೋ ಕೆಲಸ ಮಾಡ್ತಾ ಇದ್ದಾರಪ್ಪ. ಏನಕ್ಕೆ ಇಲ್ಲಿ ಇದು ಮಾಡ್ತಾವನೆ, ಏನೋ ಮಾಡ್ತಾವನೆ ಹುಡುಗ, ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಮಾಡ್ತಾವನೆ ಬಿಟ್ಟಾನೆ. ಮೋಸ್ಟ್ಲಿ ನಾವು ಆ ಟರ್ನಿಂಗು, ಅದು ಘಾಟ್ ರೋಡನ್ನು ಹಿಡಿಬೇಕು ನಾವು. ಆ ಘಾಟ್ ರೋಡನ್ನು ಇಳಿಬೇಕು. ತೋರಿಸ್ತೀನಿ ಬಾ, ಎಲ್ಲ ಆಗಿದ್ದು ಪ್ರಾಬ್ಲಮ್ ಅಂತ ತೋರಿಸ್ತೀನಿ ನಾನು. ನನ್ಗೆ ಈ ಥರ ಜಾಗದಲ್ಲೆಲ್ಲ ಡ್ರೈವ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಆಮೇಲೆ ಘಾಟ್ ರೋಡು, ಸಿಂಗಲ್ ರೋಡ್ ಇರುತ್ತೆ, ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ ಡ್ರೈವಿಂಗ್ ಮಾಡೋದಕ್ಕೆ. ಅದೆಲ್ಲ ಎಷ್ಟು ಚೆನ್ನಾಗಿದೆ. ನೀನು ಶ್ರೀಶೈಲಂ ಹೋಗಿದ್ಯಾ? ಇಲ್ಲ ಅಲ್ಲ, ಶ್ರೀಶೈಲಂ ಹೋಗಿಲ್ಲ. ಅದು ಫುಲ್ ಫಾರೆಸ್ಟ್, 45 ಕಿಲೋಮೀಟ್ರು. ಸ್ವಲ್ಪ ಟೆರರಿಸ್ಟ್ ಇರೋ ಜಾಗ ಅದು. ಇವಾಗ ಕಮ್ಮಿ, ಬಟ್ ಇದ್ದಾರೆ, ಬಟ್ ಕಮ್ಮಿ. ಇವಾಗ ಏನ ಆ ಥರ ಎಲ್ಲ ಏನಿಲ್ಲ. ಆ ಹಳ್ಳಿ ಬರೀ ಒಂದು